ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನೀವು ದೇವರು ನೆಟ್ಟ ಬೀಜ ಹೂಳಲ್ಪಟ್ಟದ್ದಲ್ಲ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೆರೆಮೀಯ 17:7-8 ವಾಕ್ಯ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಆಮೆನ್. ನಿಮ್ಮನ್ನು ಮರೆಯಲು ನೀವು ಹೂಳಲ್ಪಟ್ಟವರಲ್ಲ, ನೀವು ಬೆಳೆಯಲು ಮತ್ತು ಏಳಿಗೆಗಾಗಿ ನೆಡಲ್ಪಟ್ಟವರು. ಅರಣ್ಯದಲ್ಲಿರುವಾಗ ನಿಮಗೆ ಆಯ್ಕೆ ಇದೆ. ನೀವು ಮರೆಯಾಗಬಹುದು ಅಥವಾ ಏಳಿಗೆಗಾಗಿ ಏನು ಮಾಡಬೇಕೋ ಅದನ್ನು ನೀವು ಮಾಡಬಹುದು. ನೀವು ಮುಚ್ಚುವಿಕೆಯ ರೂಪವಾಗಿ ಮೃದುವಾದದ್ದನ್ನು ಹೂಳುತ್ತೀರಿ, ಆದರೆ ನೀವು ಬೀಜವನ್ನು ನೆಟ್ಟಾಗ ಅದು ಕೆಳಗೆ ಹೋದಾಗ ಇದ್ದದ್ದಕ್ಕಿಂತಲೂ ಹೆಚ್ಚಾಗಿ ರೂಪಾಂತರವಾಗಿ ಮೇಲಕ್ಕೆ ಬರುತ್ತದೆ. ಉದಾಹರಣೆಗೆ, ಮಾವಿನ ಬೀಜವು ಮುಂದೆ ಆಗುವ ಮರಕ್ಕಿಂತ ದೊಡ್ಡದಾಗಿರುವುದಿಲ್ಲ, ಆದರೂ ಆ ಬೀಜದೊಳಗೆ ಮರದ ಹಿರಿಮೆ ಇದೆ. ನೀವು ನೆಟ್ಟಾಗ ನೀವು ಮೊಳಕೆಯೊಡೆಯಲು ಮತ್ತು ಬೆಳಕನ್ನು ಕಂಡುಕೊಳ್ಳುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ನೀವು ಮಾಡುವವರೆಗೆ ಇದು ಕತ್ತಲೆ ಮತ್ತು ಭಾರವಾಗಿರುತ್ತದೆ. ನಿಮ್ಮನ್ನು ಸಮಾಧಿ ಮಾಡಲಾಗಿದೆ ಎಂದು ನೀವು ಭಾವಿಸಿದರೆ ಇಲ್ಲ, ನೀವು ನೆಡಲ್ಪಟ್ಟಿದ್ದೀರಿ. ನಾನು ಭರವಸೆ ನೀಡುತ್ತೇನೆ, ನೀವು ಮತ್ತೆ ಬೆಳೆಯುತ್ತೀರಿ ಮತ್ತು ಅರಳುತ್ತೀರಿ. ಆಮೆನ್. ನಮಗೆ ದೇವರಿಂದ ನೆಡಲ್ಪಟ್ಟವರು ಎಂದರೆ ನಾವು ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವವರು ಎಂದರ್ಥ. ಕೀರ್ತನೆ 1 ಮತ್ತು ಯೆರೆಮೀಯ 17 ವಾಕ್ಯಗಳಿಂದ ನಾವು ಎಳೆಯಲ್ಪಟ್ಟಿದ್ದೇವೆ. ನಾವು ದೇವರಲ್ಲಿ ನಮ್ಮ ನಂಬಿಕೆಯನ್ನಿಟ್ಟರೆ ಆತನು ನಮಗೆ ಒದಗಿಸುತ್ತಾನೆ ಎಂದು ನಾವು ಭರವಸೆ ನೀಡಬಹುದು. ಆದರೆ ಇದು ನಮಗೆ ಅದಕ್ಕಿಂತಲೂ ಹೆಚ್ಚು ಅರ್ಥವಾಗಿದೆ. ದೇವರಿಂದ ನೆಡಲಾಗುತ್ತದೆ ಎಂದರೆ ನಾವು ಎಲ್ಲಿ ಅಥವಾ ಹೇಗೆ ಬೆಳೆಯುತ್ತೇವೆ ಎಂಬುದನ್ನು ನಾವು ಆರಿಸುವುದಿಲ್ಲ. ಹೆಚ್ಚು ಫಲ ಕೊಡುವುದು. ಯೋಹಾನ 15:1-5 ವಾಕ್ಯ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡುತ್ತಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.